ಹಲೋ ಫ್ರೆಂಡ್ಸ್, ಯಾವತ್ತಾದ್ರೂ ಗಮನಿಸಿದ್ರ ನಾವು ಸ್ಟೇಷನರಿ ಶಾಪ್ಗೆ ಹೋದಾಗ ಅಲ್ಲಿ ನಮಗೆ ಗಮ್ ಕೊಡಿ ಅಂತಾನೋ ಗ್ಲೂ ಕೊಡಿ ಅಂತಾನೋ ಕೇಳೋದಿಲ್ಲ. ನಾವು ಡೈರೆಕ್ಟ್ ಆಗಿ ಫೆವಿಕಾಲ್ ಕೊಡಿ ಅಂತ ಕೇಳ್ತೀವಿ. ನಿಜ ಹೇಳೋದಾದ್ರೆ ನಮಗೆ ಬೇಕಾಗಿರೋದು ಗಮ್ ಅಥವಾ ಗ್ಲೂ. ಫೆವಿಕಾಲ್ ಅನ್ನೋದು ಒಂದು ಕಂಪನಿಯ ಬ್ರ್ಯಾಂಡ್ ನ ನೇಮ್. ಎಷ್ಟೋ ಸ್ಟಾರ್ಟ್ಅಪ್ ಕಂಪನಿಗಳು ಕೆಲ ಲಕ್ಷ ಕೋಟಿ ಹಣ ಸುರಿಸಿ ತಮ್ಮ ಬಿಸ್ನೆಸ್ ಅನ್ನ ಮಾರ್ಕೆಟ್ ಗೆ ತರ್ತಾರೆ. ಆದ್ರೆ ಇವತ್ತು ನಾವು ಮಾತಾಡ್ಕೊಳ್ತಿರೋ ಬಿಸ್ನೆಸ್ ಮ್ಯಾನ್ ಮಾತ್ರ ಮಾರ್ಕೆಟ್ ಅಲ್ಲಿ ಒಂದು ಪ್ರಾಡಕ್ಟ್ ಗೆ ಇದ್ದ ಸಮಸ್ಯೆನ ಬಗೆಹರಿಸಿ ಅದಕ್ಕೆ ತನ್ನದೇ ಆದ ಪ್ರಾಡಕ್ಟ್ ಅನ್ನ ಕೊಟ್ಟು ಇವತ್ತು ಆ ಕಂಪನಿ 1.5 ಲಕ್ಷ ಕೋಟಿ ಮೌಲ್ಯದ ಕಂಪನಿಯಾಗಿ ಬೆಳೆಸಿದ್ದಾರೆ. ಎಲ್ಲಾ ಕಂಪನಿಯವರು ಕಸ್ಟಮರ್ ಗಳನ್ನೇ ತಮ್ಮ ದೇವರಾಗಿ ಭಾವಿಸಿ ತಮ್ಮ ಬಿಸ್ನೆಸ್ ಅನ್ನ ಮಾಡ್ತಾರೆ. ಆದ್ರೆ ಈ ಕಂಪನಿ ಮಾತ್ರ ಒಂದು ಕಾರ್ಮಿಕ ವರ್ಗನ ಫೋಕಸ್ ಮಾಡಿ ಅದರಿಂದಲೇ ಇವತ್ತು ಇಂತಹ ದೊಡ್ಡ ಬಿಸ್ನೆಸ್ ಅನ್ನ ನಿಲ್ಲಿಸಿದ್ದಾರೆ. ಸೊ ಫ್ರೆಂಡ್ಸ್, ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಸಕ್ಸಸ್ ಸ್ಟೋರಿಯ ಕಂಪನಿಯ ಹೆಸರು ಪಿಡಿಲೈಟ್ ಇಂಡಸ್ಟ್ರಿ. ನಮ್ಮೆಲ್ಲರಿಗೂ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಈ ಕಂಪನಿಯ ಹೆಸರು ಫೆವಿಕಾಲ್ ಕಂಪನಿ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಸ್ಪೈರಿಂಗ್ ಆಗಿ ಇರುತ್ತೆ. ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನಿಮ್ಗೆ ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಜರಾತ್ನ ಭಾವನಗರ್ನಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬ ಇರುತ್ತೆ. ಈ ಕುಟುಂಬದವರಿಗೆ ತಮ್ಮ ಮನೆ ಮಗನ ಚೆನ್ನಾಗಿ ಓದಿಸಿ ಲಾಯರ್ ಮಾಡಬೇಕು ಅನ್ನೋ ಕನಸಿರುತ್ತೆ. ಇದಕ್ಕೋಸ್ಕರ ಅವರು ಕಷ್ಟಪಟ್ಟು ಆ ಮನೆ ಮಗನ್ನ ಓದಿಸಿ ಅವನನ್ನ ಲಾಯರ್ ಆಗಿ ಮಾಡ್ತಾರೆ. ಕೊನೆಗೆ ಆ ಹುಡುಗ ಲಾಯರ್ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೆ ಅಂತ ಹೋದಾಗ ಅಲ್ಲಿ ಕೆಲ ಲಾಯರ್ಗಳು ಹಣದ ಆಸೆಗೆ ಸುಳ್ಳು ಹೇಳಿ ಆರೋಪಿಗಳ ಪರವಾಗಿ ವಾದ ಮಾಡೋದನ್ನ ನೋಡ್ತಾನೆ. ಹೀಗೆ ಒಬ್ಬರಿಗೆ ಅನ್ಯಾಯ ಮಾಡಿ ಕಾಸು ಸಂಪಾದಿಸೋಕೆ ಇಷ್ಟ ಇಲ್ಲದಿರ ಈ ಹುಡುಗ ಇಷ್ಟು ವರ್ಷಗಳ ತನ್ನ ವಿದ್ಯಾಭ್ಯಾಸನ ಪಕ್ಕಕ್ಕಿಟ್ಟು ನಿಜಾಯಿತಿಯಿಂದ ಸ್ವಂತವಾಗಿ ದುಡಿಬೇಕು ಅಂತ ಒಂದು ಚಿಕ್ಕ ವುಡನ್ ಪ್ರೊಸೆಸಿಂಗ್ ಕಂಪನಿಲಿ ಪ್ಯೂನ್ ಆಗಿ ಕೆಲಸಕ್ಕೆ ಸೇರ್ಕೋತಾನೆ. ಇಲ್ಲಿ ಬರೋ ಸಂಬಳ ಸಾಕಾಗ್ದಿರ, ತಿನ್ನೋಕೆ ಸರಿಯಾದ ಊಟ ಇಲ್ಲದಿರ, ಇರೋಕೆ ಮನೆ ಇಲ್ಲದಿರ ಆ ಕಟ್ಟಿಗೆಯ ಮಿಲ್ ನ ಗೋಡೌನ್ ನಲ್ಲೇ ಮಲಗ್ತಿದ್ದ. ಇದೇ ಹುಡುಗ ಕೆಲ ವರ್ಷಗಳ ನಂತರ 1.5 ಲಕ್ಷ ಕೋಟಿಯ ಮೌಲ್ಯದ ಕಂಪನಿನ ಸ್ಥಾಪಿಸ್ತಾನೆ. ಇವನು ಸ್ಥಾಪಿಸಿದ ಕಂಪನಿ ಭಾರತದ ಅತಿದೊಡ್ಡ ಅಡೆಸಿವ್ ಮತ್ತು ಗ್ಲೂ ಕಂಪನಿ ಆಗುತ್ತೆ. ಈ ಕಂಪನಿಯ ಹೆಸರೇ ಪಿಡಿಲೈಟ್ ಇಂಡಸ್ಟ್ರೀಸ್. ಇದನ್ನೇ ಫೆವಿಕಾಲ್ ಕಂಪನಿ ಅಂತ ಕರಿತೀವಿ. ಈ ಕಂಪನಿನ ಸ್ಥಾಪಿಸಿದವರು ಫೆವಿಕಾಲ್ ಮ್ಯಾನ್ ಆಫ್ ಇಂಡಿಯಾ ಬಲ್ವಂತ್ ರಾಯ್ ಕಲ್ಯಾಣ್ಜಿ ಪಾರೇಖ್. ಇವರು ಅಡೆಸಿವ್ ಸೆಕ್ಟರ್ ನಲ್ಲಿದ್ದ ಕೆಲ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಅನ್ನ ಹುಡುಕ್ತಾ ಫೆವಿಕಾಲ್ ಅನ್ನೋ ಪ್ರಾಡಕ್ಟ್ ಅನ್ನ ತಯಾರು ಮಾಡಿದ್ರು. ಫೆವಿಕಾಲ್ ಪ್ರಾಡಕ್ಟ್ ಅನ್ನ ಹುಟ್ಟು ಹಾಕಿದ್ದಕ್ಕಿಂತ ಅದನ್ನ ಭಾರತದ ಪ್ರತಿಯೊಬ್ಬ ಕಾರ್ಪೆಂಟರ್ ಮತ್ತು ಕಸ್ಟಮರ್ ಗಳಿಗೆ ತಲುಪೋ ಹಾಗೆ ಮಾಡಿದ ಇವರ ಐಡಿಯಾ ಮತ್ತು ಸ್ಟ್ರಾಟಜಿ ನಿಜವಾಗ್ಲೂ ಒಂದು ಗೇಮ್ ಚೇಂಜರ್ ಆಗಿತ್ತು. 1950ರಲ್ಲಿ ಬಲ್ವಂತ್ ರಾಯ್ ಪಾರೇಖ್ ಅವರು ತಮಗೆ ಇಷ್ಟ ಇಲ್ಲದಿರೋ ಲಾಯರ್ ಕೆಲಸನ ಬಿಟ್ಟು ಒಂದು ಸಾಮಾನ್ಯ ವುಡ್ ಪ್ರೊಸೆಸಿಂಗ್ ಕಂಪನಿಲಿ ಪ್ಯೂನ್ ಆಗಿ ಕೆಲಸಕ್ಕೆ ಸೇರ್ಕೋತಾರೆ. ಅಲ್ಲಿ ಕೆಲಸ ಮಾಡ್ತಾ ಅವರು ವುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಲಿ ಇದ್ದ ಒಂದು ಪ್ರಾಬ್ಲಮ್ ಅನ್ನ ನೋಟಿಸ್ ಮಾಡ್ತಾರೆ. ಅದೇನಂದ್ರೆ ಕಾರ್ಪೆಂಟರ್ ಗಳು ಕಟ್ಟಿಗೆಗಳನ್ನ ಅಂಟಿಸೋಕೆ ಪ್ರಾಣಿಗಳ ಕೊಬ್ಬಿನಿಂದ ಮಾಡಿದ ಒಂದು ಗ್ಲೂ ಅನ್ನ ಬಳಸ್ತಿದ್ರು. ಈ ಗ್ಲೂ ನಲ್ಲಿ ಒಂದು ಸಮಸ್ಯೆ ಇತ್ತು. ಇದನ್ನ ನೇರವಾಗಿ ಬಳಸೋಕೆ ಆಗಲ್ಲ. ಮೊದಲು ಅದನ್ನ ಕಾಯಿಸಿ ಅದನ್ನ ಕೂಲ್ ಮಾಡಿದ್ಮೇಲೆನೆ ಬಳಸಬೇಕಿತ್ತು. ಅವತ್ತಿನ ದಿನಗಳಲ್ಲಿ ಈ ಗ್ಲೂನ ತಯಾರಿಸೋಕೆ ಒಬ್ಬ ಕೂಲಿ ಕಾರ್ಮಿಕನೋ ಕಾರ್ಪೆಂಟರೋ ಒಂದು ದಿನಪೂರ್ತಿ ಇದ್ದು ಮಾಡಬೇಕಿತ್ತು. ಇಷ್ಟೊಂದು ಕಷ್ಟಪಟ್ಟ ಮೇಲೂ ಈ ಗ್ಲೂ ಒಂದೊಂದ್ಸಲ ಸರಿಯಾಗಿ ಅಂಟ್ಕೊಳ್ತಿರ್ಲಿಲ್ಲ. ಈ ಸಮಸ್ಯೆಯನ್ನ ನೋಡಿದಂತ ಬಲ್ವಂತ್ ರಾಯ್ ಪಾರೇಖ್ ಈ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿದು ಅದರಿಂದ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಅಂದ್ಕೋತಾರೆ. ಆದ್ರೆ ಬಲ್ವಂತ್ ರಾಯ್ ಪಾರೇಖ್ ಅವರ ಹತ್ರ ಅವಾಗ ಬಿಸ್ನೆಸ್ ಮಾಡೋಷ್ಟು ಬಂಡವಾಳ ಆಗ್ಲಿ ಅನುಭವ ಆಗ್ಲಿ ಇರ್ಲಿಲ್ಲ. ಪಾರೇಖ್ ಅವರಿಗೆ ಬಿಸ್ನೆಸ್ ಮೇಲಿದ್ದ ಆಸಕ್ತಿನ ಕಂಡು ಮೋಹನ್ ಅನ್ನೋ ತಮ್ಮ ಸ್ನೇಹಿತ ನಾವಿಬ್ರು ಸೇರಿ ಒಂದು ಬಿಸ್ನೆಸ್ ಮಾಡೋಣ ಅಂತ ಒಂದು ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಆ ಬಿಸ್ನೆಸ್ ಏನಂದ್ರೆ ವಿದೇಶಗಳಿಂದ ಸೈಕಲ್ಸ್ ಮತ್ತು ಅದರ ಸ್ಪೇರ್ ಪಾರ್ಟ್ಸ್ ಅನ್ನ ಇಂಪೋರ್ಟ್ ಮಾಡಿಕೊಂಡು ಅದನ್ನ ಭಾರತದಲ್ಲಿ ಮಾರಾಟ ಮಾಡೋದು. ಈ ಬಿಸ್ನೆಸ್ ಮಾಡ್ತಿರ್ಬೇಕಾದ್ರೇನೆ ಹೊಯ್ಚೆಸ್ಟ್ ಅನ್ನೋ ಜರ್ಮನಿಯ ಕೆಮಿಕಲ್ ಕಂಪನಿಯ ಡೀಲರ್ ಪಾರೇಖ್ ಅವ್ರ ಹತ್ರ ಬಂದು ಇಂಡಿಯಾದಲ್ಲಿ ತಮ್ಮ ಕೆಮಿಕಲ್ ಕಂಪನಿಯ ಡೀಲರ್ಶಿಪ್ ನಲ್ಲಿ ಸೇರ್ಕೊಳ್ಳಿ ಅಂತ ಒಂದು ಒಪ್ಪಂದನ ಮಾಡ್ಕೋತಾರೆ. ಪಾರೇಖ್ ಅವರು ಕೆಲ ವರ್ಷ ಈ ಕಂಪನಿಲಿ ಡೀಲರ್ ಆಗಿ ಕೆಲಸ ಮಾಡ್ತಾರೆ. ಇಲ್ಲಿ ಡೀಲರ್ ಆಗಿದ್ದು ಪಾರೇಖ್ ಅವರಿಗೆ ಕೆಮಿಕಲ್ ಇಂಡಸ್ಟ್ರಿಲಿ ದೊಡ್ಡ ಮಟ್ಟದ ಬಿಸ್ನೆಸ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಕೆಲ ದಿನಗಳ ನಂತರ ಹೊಯ್ಚೆಸ್ಟ್ ಅನ್ನೋ ಈ ಜರ್ಮನ್ ಕಂಪನಿ ಡೀಲರ್ಸ್ ಗಳ ಮುಖಾಂತರ ತಮ್ಮ ಸೇಲ್ಸ್ ಅನ್ನ ಮಾಡೋ ಬದಲು ಇಂಡಿಯಾದಲ್ಲಿ ಸ್ವಂತವಾಗಿ ಒಂದು ಪ್ರೊಡಕ್ಷನ್ ಯೂನಿಟ್ ಅನ್ನ ಇಟ್ಟು ಬಿಸ್ನೆಸ್ ಮಾಡೋ ನಿರ್ಧಾರಕ್ಕೆ ಬರುತ್ತೆ. ಇದರಿಂದ ಇಂಡಿಯಾದಲ್ಲಿದ್ದ ತಮ್ಮ ಎಲ್ಲಾ ಡೀಲರ್ಸ್ ಗಳ ಹತ್ರ ಡೀಲರ್ಶಿಪ್ ಅನ್ನ ಕ್ಯಾನ್ಸಲ್ ಮಾಡ್ಕೋತಾರೆ. ಇದರಿಂದ ಪಾರೇಖ್ ಅವರು ಇದೇ ಒಳ್ಳೆ ಸಮಯ ಅಂತ ಭಾವಿಸಿ ಅಲ್ಲಿವರೆಗೂ ಕೆಮಿಕಲ್ ಕಂಪನಿಲಿ ತಾವು ಸಂಪಾದಿಸಿದ ನಾಲೆಜ್ ಮತ್ತು ಎಕ್ಸ್ಪೀರಿಯನ್ಸ್ ಅನ್ನ ಬಳಸಿ 1954ರಲ್ಲಿ ಅವ್ರ ತಮ್ಮ ಸುಶೀಲ್ ಪಾರೇಖ್ ಜೊತೆ ಸೇರಿ ಪಾರೇಖ್ ಡೈಕೆಮ್ ಇಂಡಸ್ಟ್ರಿ ಹೆಸರಲ್ಲಿ ಒಂದು ಕಂಪನಿನ ಪ್ರಾರಂಭಿಸ್ತಾರೆ. ಇದೇ ಕಂಪನಿ ಟೈಮ್ ಟು ಟೈಮ್ ತಮ್ಮ ಹೆಸರನ್ನ ಬದಲಾಯಿಸಿಕೊಳ್ತಾ ಪ್ರಸ್ತುತ ಪಿಡಿಲೈಟ್ ಇಂಡಸ್ಟ್ರೀಸ್ ಅನ್ನೋ ಹೆಸರು
ಹೆಸರನ್ನ ಹೊಂದಿದೆ. ಇದೇ ಕಂಪನಿಲಿ ಪಾರೇಖ್ ಅವರು ಪ್ರಾಣಿಗಳ ಕೊಬ್ಬಿನ ಗ್ಲೂ ಬದಲು ಹೊಸ ಪ್ರಾಡಕ್ಟ್ ಅನ್ನ ತಯಾರಿಸ್ತಾರೆ. ಪಾರೇಖ್ ಅವರು ಇದರ ಮೇಲೆ ಚೆನ್ನಾಗಿ ರಿಸರ್ಚ್ ಮತ್ತು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಅಲ್ಲಿವರೆಗೂ ರೂಢಿಯಲ್ಲಿದ್ದ ಪ್ರಾಣಿಗಳ ಕೊಬ್ಬಿನ ಗ್ಲೂ ಬದಲು ಸಿಂಥೆಟಿಕ್ ರೀಸಿನ್ ಮತ್ತು ಕೆಮಿಕಲ್ಸ್ ಅನ್ನ ಬಳಸಿ ಒಂದು ಗ್ಲೂ ಅನ್ನ ತಯಾರಿಸ್ತಾರೆ. ಅದೇ ಫೆವಿಕಾಲ್. ಪಾರೇಖ್ ಅವರ ಈ ಫೆವಿಕಾಲ್ ಪ್ರಾಣಿಗಳ ಕೊಬ್ಬಿನ ಗ್ಲೂಕ್ಕಿಂತ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಿತ್ತು. ಜೊತೆಗೆ ಫೆವಿಕಾಲ್ ಅಲ್ಲಿರೋ ಅಡ್ವಾಂಟೇಜ್ ಏನು ಅಂದ್ರೆ ಗ್ಲೂಗೋಸ್ಕರ ಸಪರೇಟ್ ಆಗಿ ಒಬ್ಬ ವ್ಯಕ್ತಿ ತನ್ನ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಳ್ಳೋ ಹಾಗಿರ್ಲಿಲ್ಲ. ಯಾವುದೇ ಪ್ರಾಣಿಗಳನ್ನ ಹಿಂಸೆ ಮಾಡೋ ಹಾಗಿರ್ಲಿಲ್ಲ. ಹಿಂದಿನ ಪ್ರಾಣಿಗಳ ಕೊಬ್ಬಿನ ಗ್ಲೂಗಿಂತ ಈ ಫೆವಿಕಾಲ್ ಕಟ್ಟಿಗೆಗಳನ್ನ ಬಿಗಿಯಾಗಿ ಅಂಟಿಸ್ತಿತ್ತು. ಫ್ರೆಂಡ್ಸ್, ಒಂದು ಪ್ರಾಡಕ್ಟ್ ಅನ್ನ ಕಸ್ಟಮರ್ ಗಳು ನಂಬಿ ತಗೋಬೇಕಂದ್ರೆ ಅದು ಅವರ ಕಣ್ಣ ಮುಂದೆ ಇದ್ರೆ ಸಾಲಲ್ಲ. ಆ ಪ್ರಾಡಕ್ಟ್ ನ ವಿಶೇಷತೆ ಏನು, ಬೇರೆ ಪ್ರಾಡಕ್ಟ್ ಗಳಿಗಿಂತ ಈ ಪ್ರಾಡಕ್ಟ್ ಅವರಿಗೆ ಎಷ್ಟು ಸೂಕ್ತ ಅನ್ನೋದನ್ನ ಕಂಪನಿ ಕಸ್ಟಮರ್ ಗಳಿಗೆ ಅರ್ಥ ಮಾಡಿಸಿ ಕನ್ವಿನ್ಸ್ ಮಾಡಿಸಬೇಕು. ಇದನ್ನ ಫೆವಿಕಾಲ್ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಸಾಮಾನ್ಯವಾಗಿ ಫೆವಿಕಾಲ್ ನಂತ ಅಡಸಿವನ್ನ ಫರ್ನಿಚರ್ ಮತ್ತು ವುಡನ್ ಕೆಲಸಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಮಾರ್ಕೆಟ್ ಅಲ್ಲಿದ್ದ ಎಷ್ಟೋ ಅಡಸಿವ್ ಕಂಪನಿಗಳು ತಮ್ಮ ಪ್ರಾಡಕ್ಟ್ ಸೇಲ್ ಆಗ್ಲಿ ಅಂತ ರಿಟೇಲರ್ಸ್ ಗೆ ಹೆಚ್ಚು ಕಮಿಷನ್ ಅನ್ನ ಕೊಟ್ಟು ತಮ್ಮ ಪ್ರಾಡಕ್ಟ್ ಅನ್ನ ಮುಂದೆ ಡಿಸ್ಪ್ಲೇ ಮಾಡಿಸಿ ಬರೋ ಕಸ್ಟಮರ್ ಗೆ ಅದನ್ನೇ ಪಿಚ್ ಮಾಡೋದಕ್ಕೆ ಹೇಳ್ತಾರೆ. ಆದ್ರೆ ಪಾರೇಖ್ ಅವರು ಈ ಪ್ರೋಸೆಸ್ ಅನ್ನ ಫಾಲೋ ಮಾಡದಿರ ಒಂದು ಇನೋವೇಟಿವ್ ಪ್ರೋಸೆಸ್ ಇಂದ ಫೆವಿಕಾಲ್ ಅನ್ನ ಸೇಲ್ ಮಾಡ್ತಾರೆ. ಪಾರೇಖ್ ಅವರು ಗಮನಿಸಿದ್ದು ಏನಂದ್ರೆ ಕಸ್ಟಮರ್ ಗಳು ಈ ಹಾರ್ಡ್ವೇರ್ ಅಥವಾ ರಿಟೇಲರ್ ಅಂಗಡಿಗಳಿಗೆ ಬರೋದಕ್ಕೆ ಕಾರಣ ಅವರ ಕಾರ್ಪೆಂಟರ್. ಒಬ್ಬ ಕಾರ್ಪೆಂಟರ್ ಅಂಗಡಿಗೆ ಹೋಗಿ ಈ ಕಂಪನಿಯ ಅಡಸಿವ್ ತನ್ನಿ ಅಂತ ಹೇಳಿದ್ಕೇನೆ ಕಸ್ಟಮರ್ ಗಳು ಅಂಗಡಿಗೆ ಬಂದಿರ್ತಾರೆ. ಇದರರ್ಥ ಈ ಗ್ಲೂ ಕಂಪನಿಯ ಸೇಲ್ಸ್ ಅನ್ನ ನಿರ್ಧಾರ ಮಾಡೋದು ಈ ಕಾರ್ಪೆಂಟರ್ ಗಳೇ. ಇದರಿಂದ ಪಾರೇಖ್ ಅವರು ಕಸ್ಟಮರ್ ಗಳನ್ನ ಫೋಕಸ್ ಮಾಡೋ ಬದಲು ನೇರವಾಗಿ ಕಾರ್ಪೆಂಟರ್ ಗಳನ್ನೇ ಫೋಕಸ್ ಮಾಡಿ ತಮ್ಮ ಸೇಲ್ಸ್ ಅನ್ನ ಹೆಚ್ಚಿಸಿಕೊಳ್ತಾರೆ. ಅದು ಹೇಗಂದ್ರೆ ಆರಂಭದ ದಿನಗಳಲ್ಲಿ ಫೆವಿಕಾಲ್ ಕಂಪನಿಯ ಸೇಲ್ಸ್ ಮೆನ್ ಗಳು ನೇರವಾಗಿ ಕಾರ್ಪೆಂಟರ್ ಹತ್ರ ಹೋಗಿ ಈ ಫೆವಿಕಾಲ್ ಬಳಸೋದ್ರಿಂದ ತಮಗೆ ಎಷ್ಟು ಟೈಮ್ ಉಳಿತಾಯ ಆಗುತ್ತೆ ಮತ್ತು ತಾವು ರೆಗ್ಯುಲರ್ ಆಗಿ ಬಳಸೋ ಪ್ರಾಣಿಗಳ ಕೊಬ್ಬಿನ ಗ್ಲೂಗಿಂತ ಫೆವಿಕಾಲ್ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡಿಸ್ತಾರೆ. ಇದರಿಂದ ಕಾರ್ಪೆಂಟರ್ ಗಳು ಪ್ರಾಣಿಗಳ ಕೊಬ್ಬಿನ ಗ್ಲೂ ಬದಲು ಫೆವಿಕಾಲ್ ಅನ್ನೇ ಬಳಸೋಕೆ ಶುರು ಮಾಡ್ತಾರೆ. ಪಾರೇಖ್ ಅವರ ಈ ಐಡಿಯಾ ಹಿಟ್ ಆಗುತ್ತೆ, ಕಂಪನಿಗೆ ಸೇಲ್ಸ್ ಅನ್ನು ಹೆಚ್ಚು ಮಾಡುತ್ತೆ. ಪಾರೇಖ್ ಅವರು ಇದೇ ಕಾನ್ಸೆಪ್ಟ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಈ ಸ್ಟ್ರಾಟಜಿನ ಮತ್ತಷ್ಟು ಮುಂದಕ್ಕೆ ತಗೊಂಡು ಹೋಗ್ತಾರೆ. ಅದು ಹೇಗಂದ್ರೆ ಎಲ್ಲಾ ಕಂಪನಿಗಳಿಗೆ ಕಸ್ಟಮರ್ ಗಳೇ ದೇವರಾಗ್ತಾರೆ, ಆದ್ರೆ ಫೆವಿಕಾಲ್ ಕಂಪನಿ ಮಾತ್ರ ಕಾರ್ಪೆಂಟರ್ ಗಳನ್ನೇ ತಮ್ಮ ದೇವರು ಅಂತ ಭಾವಿಸಿ ಫೆವಿಕಾಲ್ ಚಾಂಪಿಯನ್ಸ್ ಕ್ಲಬ್ ಅನ್ನೋ ಕ್ಯಾಂಪೇನ್ ಅನ್ನ ಶುರು ಮಾಡ್ತಾರೆ. ಈ ಕ್ಲಬ್ ಮುಖಾಂತರ ಭಾರತದ ಬೇರೆ ಬೇರೆ ಭಾಗದಲ್ಲಿರೋ ಕಾರ್ಪೆಂಟರ್ ಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಅವರಿಗೆ ಹೊಸ ಹೊಸ ಕಾರ್ಪೆಂಟಿಂಗ್ ಟೂಲ್ಸ್ ಗಳನ್ನ ಹೇಗೆ ಬಳಸಬೇಕು, ಫರ್ನಿಚರ್ ಗಳಿಗೆ ಹೊಸ ಡಿಸೈನ್ಸ್ ಅನ್ನ ಹೇಗೆ ಮಾಡಬೇಕು, ಜೊತೆಗೆ ಈ ಕೆಲಸದಲ್ಲಿ ಫೆವಿಕಾಲ್ ಅನ್ನ ಬಳಸೋದ್ರಿಂದ ಎಷ್ಟು ಲಾಭ ಇದೆ ಅನ್ನೋದನ್ನ ವಿವರಿಸಿ ಫ್ರೀ ಆಗಿ ಟ್ರೈನಿಂಗ್ ಅನ್ನ ಕೊಡ್ತಿದ್ರು. ಈ ಕ್ಯಾಂಪೇನ್ ಇಂದ ಪಿಡಿಲೈಟ್ ಕಂಪನಿ ಎಷ್ಟೋ ಕಾರ್ಪೆಂಟರ್ ಗಳನ್ನ ತಮ್ಮತ್ತ ಮುಖ ಮಾಡೋ ಹಾಗೆ ಮಾಡುತ್ತೆ. ಕಾರ್ಪೆಂಟರ್ ಗಳು ದಿನೇ ದಿನೇ ಹೊಸ ಡಿಸೈನ್ಸ್ ನ ಫರ್ನಿಚರ್ ಗಳನ್ನ ಮಾಡ್ತಿರ್ಬೇಕು. ಇದು ತುಂಬಾ ಸ್ಕಿಲ್ ಇಂದ ಕೂಡಿರೋ ಟಾಸ್ಕ್. ಈ ವಿಷಯದಲ್ಲೂ ಫೆವಿಕಾಲ್ ಕಂಪನಿ ಕಾರ್ಪೆಂಟರ್ ಗಳಿಗೆ ಸಹಾಯ ಮಾಡುತ್ತೆ. ಹೇಗಂದ್ರೆ ಅಮೆರಿಕ, ಯುರೋಪ್ ನಂತ ಡೆವಲಪ್ಡ್ ದೇಶಗಳಲ್ಲಿ ಬಳಸೋ ಫರ್ನಿಚರ್ ನ ಡಿಸೈನ್ಸ್ ಮತ್ತು ಮಾಡೆಲ್ಸ್ ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಒಂದು ಕ್ಯಾಟಲಾಗ್ ನಲ್ಲಿ ಪ್ರಿಂಟ್ ಮಾಡಿ ಈ ಕಾರ್ಪೆಂಟರ್ ಗಳಿಗೆ ಫ್ರೀ ಆಗಿ ಕೊಡ್ತಿದ್ರು. ಇದರಿಂದ ಕಾರ್ಪೆಂಟರ್ ಗಳಿಗೆ ತುಂಬಾನೇ ಟೈಮ್ ಉಳಿತಾಯ ಆಗ್ತಿತ್ತು, ಜೊತೆಗೆ ಫೆವಿಕಾಲ್ ಕಂಪನಿಯ ಬ್ರಾಂಡಿಂಗ್ ಸಹ ಆಗ್ತಿತ್ತು. ಫ್ರೆಂಡ್ಸ್, ಯಾವುದೇ ಕಂಪನಿ ಆಗ್ಲಿ ತಮ್ಮ ಸೆಕ್ಟಾರ್ ನಲ್ಲಿ ಕಾಂಪಿಟೇಟರ್ಸ್ ಗಳನ್ನ ಹಿಂದಿಕ್ಕಿ ಟಾಪ್ ಪೊಸಿಷನ್ ಗೆ ಬರಬೇಕಂದ್ರೆ ಅವರು ಆ ಸೆಕ್ಟರ್ ಅಲ್ಲಿರೋ ಪ್ರಾಬ್ಲಮ್ಸ್ ಗಳಿಗೆ ತಮ್ಮ ಪ್ರಾಡಕ್ಟ್ಸ್ ಮುಖಾಂತರ ಸೊಲ್ಯೂಷನ್ ಅನ್ನ ಕೊಡ್ತಿರ್ಬೇಕು. ಪಿಡಿಲೈಟ್ ಕಂಪನಿ ಕೂಡ ತಮ್ಮ ಸೆಕ್ಟಾರ್ಸ್ ನ ಎಲ್ಲಾ ಪ್ರಾಬ್ಲಮ್ಸ್ ಗೊತ್ತಾಗೋದು ಕಾರ್ಪೆಂಟರ್ ಗೆ ಮಾತ್ರ ಅಂತ ಅವರು ಎದುರಿಸ್ತಿದ್ದ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಆಗಿ ಹೊಸ ಹೊಸ ಪ್ರಾಡಕ್ಟ್ಸ್ ಗಳನ್ನ ಲಾಂಚ್ ಮಾಡ್ತಿದ್ರು. ಇದಕ್ಕೆ ಉದಾಹರಣೆ ನೋಡೋದಾದ್ರೆ ಪಿಡಿಲೈಟ್ ಕಂಪನಿ ತಮ್ಮ ಕಾರ್ಪೆಂಟರ್ ಗಳ ಜೊತೆ ಮೀಟಿಂಗ್ ಇಟ್ಟಾಗ ತುಂಬಾ ಕಾರ್ಪೆಂಟರ್ ಗಳು ಹೇಳ್ತಿದ್ದ ಪ್ರಾಬ್ಲಮ್ಸ್ ಅಂದ್ರೆ ಪ್ರಾಣಿಗಳ ಕೊಬ್ಬಿನ ಗ್ಲೂಗಿಂತ ಫೆವಿಕಾಲ್ ಸ್ಟ್ರಾಂಗ್ ಆಗಿ ಇದ್ರೂನು ತೇವ ಇರೋ ಕಟ್ಟಿಗೆಗಳಲ್ಲಿ ಫೆವಿಕಾಲ್ ಕೂಡ ಕೆಲಸ ಮಾಡ್ತಿಲ್ಲ ಅಂತ. ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಆಗಿ ಪಿಡಿಲೈಟ್ ಕಂಪನಿ ಫೆವಿಕಾಲ್ ಮರೀನ್ ಅನ್ನೋ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡುತ್ತೆ. ಇದೇ ತರ ತುಂಬಾ ಬಿಸಿಲಲ್ಲಿ ಇರೋ ಫರ್ನಿಚರ್ ಗಳಿಗೋಸ್ಕರ ಫೆವಿಕಾಲ್ ಹೀಟೆಕ್ಸ್, ಬೇಗ ಅಂಟ್ಕೊಳ್ಳೋದಕ್ಕೆ ಫೆವಿಕಾಲ್ ಸ್ಪೀಡೆಕ್ಸ್ ನಂತ ಪ್ರಾಡಕ್ಟ್ಸ್ ಅನ್ನ ಲಾಂಚ್ ಮಾಡುತ್ತೆ. ಜೊತೆಗೆ ಪ್ರತಿನಿತ್ಯ ಎದುರಾಗೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಫೋಕಸ್ ಮಾಡಿ ಫೆವಿಕ್ವಿಕ್, ಫೆವಿಸ್ಟಿಕ್, ಎಂಸಿಲ್, ಮಿಸ್ಟರ್ ಫಿಕ್ಸಿಟ್, ಡಾಕ್ಟರ್ ಫಿಕ್ಸಿಟ್ ನಂತ ಹೊಸ ಹೊಸ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡುತ್ತೆ. ಈ ಎಲ್ಲಾ ಪ್ರಾಡಕ್ಟ್ಸ್ ಗಳನ್ನ ಕಾರ್ಪೆಂಟರ್ ಗಳ
ಅಭಿಪ್ರಾಯ ಮತ್ತು ಅನಿಸಿಕೆಯ ಆಧಾರದ ಮೇಲೆ ತಯಾರು ಮಾಡಿರುವಂತದ್ದು. ಪಿಡಿಲೈಟ್ ನ ಈ ಬುದ್ಧಿವಂತಿಕೆ ಮತ್ತು ಹಾರ್ಡ್ ವರ್ಕ್ ಇಂದ ಇವರ ಪ್ರಾಡಕ್ಟ್ಸ್ ಬರೀ ರಿಟೇಲರ್ಸ್ ಮತ್ತು ಹಾರ್ಡ್ವೇರ್ ಅಂಗಡಿಗೆ ಸೀಮಿತವಾಗದಿರ ಹಳ್ಳಿಗಾಡಿನ ಅಂಗಡಿ ಮತ್ತು ಜನರಲ್ ಸ್ಟೋರ್ಸ್ ನಲ್ಲೂ ಸಿಗೋ ತರ ಆಗುತ್ತೆ. ಇದರಿಂದ ಫೆವಿಕಾಲ್ ನ ಖ್ಯಾತಿ ಭಾರತದ ಮೂಲೆ ಮೂಲೆಗೂ ಹಬ್ಬುತ್ತೆ. ಇನ್ನು ಕೊನೆಯದಾಗಿ ಅಡ್ವರ್ಟೈಸ್ಮೆಂಟ್. ಎಷ್ಟೋ ಕಂಪನಿಗಳು ಕೋಟ್ಯಾಂತರ ಹಣ ಖರ್ಚು ಮಾಡಿ ಸೆಲೆಬ್ರಿಟಿಗಳ ಹತ್ರ ತಮ್ಮ ಪ್ರಾಡಕ್ಟ್ ನ ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡಿಸ್ಕೋತಾರೆ. ಆದ್ರೆ ಪಿಡಿಲೈಟ್ ಕಂಪನಿ ಮಾತ್ರ ಯಾವುದೇ ಸೆಲೆಬ್ರಿಟಿ ಇಲ್ಲದಿರ ಫೆವಿಕಾಲ್ ಅನ್ನ ಎಂಥ ಸಂದರ್ಭಗಳಲ್ಲಿ ಬಳಸಬೇಕು ಆ ಸಂದರ್ಭನ ರೀಕ್ರಿಯೇಟ್ ಮಾಡಿ ಅದನ್ನ ಜನರು ರಿಲೇಟ್ ಮಾಡ್ಕೊಳ್ಳೋ ಹಾಗೆ ಮಾಡ್ತಾರೆ. ಇದರಿಂದ ನಮ್ಮಂತ ಕಸ್ಟಮರ್ ಗಳು ಪಿಡಿಲೈಟ್ ನ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳನ್ನ ಯಾವ ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂತ ಕ್ಲಿಯರ್ ಆಗಿ ತಿಳಿಸ್ತಾರೆ. ಈ ಅಡ್ವರ್ಟೈಸ್ಮೆಂಟ್ ಸ್ಟ್ರಾಟಜಿನು ಪಿಡಿಲೈಟ್ ಕಂಪನಿಗೆ ಭಾರಿ ಸಕ್ಸಸ್ ಅನ್ನ ತಂದುಕೊಡುತ್ತೆ. ಬಲ್ವಂತರಾಯ್ ಪಾರೇಖ್ ಅವರು ಪಿಡಿಲೈಟ್ ಕಂಪನಿನ ಅಡಸಿವ್, ಸೀಲೆಂಟ್ಸ್, ಕನ್ಸ್ಟ್ರಕ್ಷನ್ ಕೆಮಿಕಲ್ಸ್ ಮತ್ತು ಪಾಲಿಮರ್ ಎಮರ್ಷನ್ ನಂತ ಬೇರೆ ಬೇರೆ ಸೆಕ್ಟರ್ ಗಳಿಗೆ ವಿಸ್ತರಿಸ್ತಾರೆ. ಬಲ್ವಂತರಾಯ್ ಪಾರೇಖ್ ಅವರು ಬಿಸ್ನೆಸ್ ಅನ್ನ ಲಾಭದ ದೃಷ್ಟಿಯಿಂದ ನೋಡದಿರ ಕಸ್ಟಮರ್ ಗಳ ಅಗತ್ಯತೆಯ ಹಿತದೃಷ್ಟಿಯಿಂದ ಯೋಚಿಸಿ ಬಿಸ್ನೆಸ್ ಅನ್ನ ಮಾಡಿದ್ರು. ಪಿಡಿಲೈಟ್ ಕಂಪನಿ ಇವತ್ತು ಭಾರತದ ಅಡೆಸಿವ್ಸ್ ಮತ್ತು ಸೀಲೆಂಟ್ಸ್ ಬಿಸ್ನೆಸ್ ನಲ್ಲಿ 70% ಮಾರ್ಕೆಟ್ ಶೇರ್ ಅನ್ನ ಹೊಂದಿ ಭಾರತದಲ್ಲೇ ನಂಬರ್ 1 ಕಂಪನಿಯಾಗಿ ನಿಂತಿದೆ. ಫ್ರೆಂಡ್ಸ್, ಇದಾಗಿತ್ತು ಪಿಡಿಲೈಟ್ ಅಥವಾ ಫೆವಿಕಾಲ್ ಕಂಪನಿಯ ಸಕ್ಸಸ್ ಸ್ಟೋರಿ. ನಿಮಗೆ ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದಾದ್ರೂ ಕಂಪನಿಯ ಸಕ್ಸಸ್ ಸ್ಟೋರಿ ಬೇಕಿದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.